ಹಾಂ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಈ ಒಂದು ಏನು ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆದಿತ್ತು, ಈಗ ಆಲ್ರೆಡಿ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಒಂದು ಕೀ ಆನ್ಸರ್ಸ್ ಸಹ ಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ಫೈನಲ್ ಕೀ ಆನ್ಸರ್ ಸಹ ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಂದರೆ, ಇವಾಗ ಬಿಟ್ಟಿರ್ತಕ್ಕಂಥದ್ದು ಈ ಕಂಡಕ್ಟರ್ಗೆ ಏನು ಎಕ್ಸಾಮ್ ನಡೆದಿತ್ತೋ, ಸೊ ಯಾರ್ಯಾರ್ದು ಇಂಡಿವಿಜುವಲಾಗಿ ಸ್ಕೋರ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಮಾರ್ಕ್ಸನ್ನು ಬಿಟ್ಟಿದ್ದಾರೆ. ಸೊ ಅದನ್ನ ನೋಡ್ತಾ ಹೋಗ್ಬೇಕಂತ ಹೇಳಿದ್ರೆ, ನಾವು ಫಸ್ಟಿಗೆ ಇಲ್ಲಿ KEA ಒಂದು ವೆಬ್ಬನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. KEA ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆಯೋ, ಸೊ ಅದನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಅದನ್ನು ನೋಡ್ತಾ ಹೋದಾಗೆ ನೋಡಿ, ಇಲ್ಲಿ ಹೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಹೋಮಲ್ಲಿ ಇಲ್ಲಿದೆ ನೋಡಿ, ಇತ್ತೀಚೆಗೆ ಪ್ರಕಟಣೆಗಳು ಅಂತ ಏನು ಕೊಟ್ಟಿದ್ದಾರೋ, ಸೊ ನೋಡಿ ಇಲ್ಲಿದೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಇಲ್ಲಿ ಕೊಟ್ಟಿದ್ದಾರೆ, ಕಂಡಕ್ಟರ್ RPC ಅಂತಿಮ ಸ್ಕೋರ್ ಲಿಂಕು 23/9/2024 ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ಗೆ ಅಂತಿಮ ಸ್ಕೋರನ್ನು ಬಿಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಓಪನ್ ಆಗ್ತಕ್ಕಂಥದ್ದು. ಸೊ ನೋಡಿ, ಈ ಥರ ಓಪನ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಕೇಳ್ತಕ್ಕಂಥದ್ದು ಏನಂತ ಹೇಳಿದರೆ, ಇಲ್ಲಿ ಎಂಟೈರ್ ಅಪ್ಲಿಕೇಶನ್ ನಂಬರ ಹೊಡಿಬೇಕು. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನಿರುತ್ತೋ ಅದರ ಒಂದು ಎಕ್ಸಾಮ್ದು ಆ ಒಂದು ಅಪ್ಲಿಕೇಶನ್ ನಂಬರ್ ಹೊಡಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಎಂಟರ್ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಾವು ಹಾಕಬೇಕಿಲ್ಲಿ. ಇಲ್ಲಿ ಅಪ್ಲಿಕೇಶನ್ ನಂಬರು, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಡೇ, ಮಂತ್, ಇಯರ್ ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ಎಂಟರ್ ಕ್ಯಾಪ್ಚ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ಏನಿದೆಯೋ ಎಂಟರ್ ಕ್ಯಾಪ್ಚು. ಸೊ ಕೆಲವ್ರಿಗೊಬ್ಬರಿಗೆ ಒಂದೊಂಥರ ಇರುತ್ತೆ ಅದು. ಸೊ ಇದು TIKCUF ಏನಿದೆಯೋ, ಸೊ ಇದು ಬಿಗ್ ಲೆಟರ್ ಇದೆ, ಬಿಗ್ ಲೆಟರ್ ಹೊಡಿಬೇಕು. ಸ್ಮಾಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಹೊಡಿಬೇಕು. ನಂಬರ್ಸ್ ಇದೆ, ನಂಬರೇ ಹೊಡಿಬೇಕು ನೀವು. ಸೊ ಇದನ್ನು ಹೊಡೆದ್ರೆ ನಿಮಗೆ ಸರ್ಚ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ನಿಮ್ಮ ಒಂದು ಇದು ಬರ್ತಕ್ಕಂಥದ್ದು ತೋರಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ನಿಮ್ಮ ಒಂದು ಸ್ಕೋರ್ ಏನಿರುತ್ತೋ, BMTC ಎಕ್ಸಾಮ್ ಈಗ ಆಲ್ರೆಡಿ ನಡೆದು ಏನು ಇದು ಕಾಯ್ತಾ ಇದ್ರು ನಿಮ್ಮ ಒಂದು ಜಾಬ್ಗೋಸ್ಕರ, ಸೊ ಅವರಿಗೆ ಒಂದು ಮಾರ್ಕ್ಸನ್ನು ಬಿಟ್ಟಿದ್ದಾರೆ, ಯಾರ್ಯಾವುದು ಎಷ್ಟೆಷ್ಟು ಸ್ಕೋರ್ ಇದೆ ಅಂತಕ್ಕಂಥದ್ದನ್ನ. ಸೊ ನೀವು ಇಲ್ಲಿ ಡೌನ್ಲೋಡ್ ಅಥವಾ ಸೇವ್ನ ಮಾಡ್ಕೋಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದು ಬಂದು ಇಷ್ಟು ಒಂದು BMTCಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು. ಸೊ ಯಾರೆಲ್ಲ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ತಿದ್ರು ಅವರಿಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.